ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತು ನಡೆದಂತಹ ನಮ್ಮ ಪ್ರಥಮ PUCಯ ವಾರ್ಷಿಕ ಪರೀಕ್ಷೆ 2025-26ರ ಕನ್ನಡ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಇದರ ಒಂದು ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಇದು ಬೆಳಗಾವಿ ಜಿಲ್ಲೆದಾಗಿರುತ್ತೆ ಪ್ರಶ್ನೆ ಪತ್ರಿಕೆ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆ ಕಳಿಸುವಾಗ ನಮ್ಮ ಮೇಲ್ ಐಡಿಗೆ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆಯ ಹೆಸರನ್ನು ಬರೆದ್ರೆ ಬಹಳ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಎಲ್ಲರಿಗೂ ಹಕ್ಕು ಏನಿದು ದಕ್ಕುವ ಹಣ್ಣು ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಅದು ಆಪ್ಷನ್ ಡಿ ಆಗಿರುತ್ತೆ. ಯಾಲಚಿ ಹಣ್ಣು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮಾಯವಾಗಿರುವ ದ್ವೀಪ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ಅದಕ್ಕೂ ಹವಳಗಳ ದ್ವೀಪ ಅನ್ನುವಂಥದ್ದು ರೈಟ್ ಆನ್ಸರ್. ಇವೆರಡೂ ಪ್ರಶ್ನೆ ನಾವು ಅಪ್ಲೋಡ್ ಮಾಡಿ ಕೊಟ್ಟಿದ್ವಿ. ನೆಕ್ಸ್ಟ್, ಚಕ್ರ ತಿರುಗಿದಲ್ಲೆಲ್ಲ ಉರುಳುವುದು ಡ್ಯಾಶ್ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಇತಿಹಾಸ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಸಮಾಧಿಗಳು ಯಾರನ್ನು ಬಚ್ಚಿಟ್ಟುಕೊಂಡಿವೆ ಅಂತ ಇದೆ. ಇದು ಕೂಡ ನಾವು ಅಪ್ಲೋಡನ್ನು ಮಾಡಿಕೊಟ್ಟಿದ್ವಿ. ಸರಿಯಾದ ಉತ್ತರ ಒಂದು ಅಮೃತ ಶಿಲೆ ಸಮಾಧಿ ಅನ್ನುವಂಥದ್ದು ಹೌದಾ. ನಾಲ್ಕನೆಯ ಪ್ರಶ್ನೆಗೆ ಜೀವಂತ ವ್ಯಕ್ತಿಗಳು ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿ ಹೆಸರು ಡ್ಯಾಶ್ ಅಂತ ಇದೆ. ಐದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನರಸಿಂಹಮೂರ್ತಿ ಆಪ್ಷನ್ ಬಿ ಸರಿಯಾದ ಉತ್ತರ. ಆರನೆಯ ಪ್ರಶ್ನೆ ಏನಿದು ಕರಿಕಾಲ ಚೋಳ ಯಾವ ಸಾಮ್ರಾಜ್ಯದ ದೊರೆ ಅಂತ ಇದೆ. ಆರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಚೋಳ ಸಾಮ್ರಾಜ್ಯದ ದೊರೆ ಅನ್ನುವಂಥದ್ದು ರೈಟ್ ಆನ್ಸರ್. ಸಂಕಮ್ಮನ ಮಕ್ಕಳ ಆರಾಧ್ಯ ದೇವರು ಯಾರು ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಶಿವ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಎಂಟನೆಯ ಪ್ರಶ್ನೆ ಚೋಳ ಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಚಾಚಿ ಯಾವ ರೂಪದಲ್ಲಿ ಬರುತ್ತಾನೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಮುದುಕಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 9, ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಅದು ಕೋವಿಗೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 10, ಬೋಳೆ ಶಂಕರನ ಊರು ಯಾವುದು. ಸರಿಯಾದ ಉತ್ತರ ಶಿವಪುರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಈಗ ನಾವು ಬಿಟ್ಟ ಸ್ಥಳ ತುಂಬಿರಿ ಇದನ್ನು ನೋಡುತ್ತಾ ಹೋಗೋಣ. ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು ಏನು. ಸರಿಯಾದ ಉತ್ತರ ಒಂದು ಅಂಬವ್ವ ಅನ್ನುವಂಥದ್ದು ಸರಿಯಾದ ಉತ್ತರ. ರಂಗರಾವ್ ಅವರ ಡ್ಯಾಶ್ ಎಂಬ ಸಂಸ್ಥೆ ಸ್ಥಾಪಿಸಿದರು. DCM ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ರಕ್ಷಕಂಡಕವು ಹೌದಲ್ವ ರಂಡಕವು ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತು ಅಂತ ಇದೆ. ಭರತ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ರೈತರ ಬದಲಿಗೆ ಸ್ವಾತಂತ್ರ್ಯವು ಡ್ಯಾಶ್ ಕೈಗೆ ಸಿಕ್ಕಿತು. ಬಂಡವಾಳಶಾಹಿ ಅವರ ಕೈಗೆ ಸಿಕ್ಕಿತು. ಮಹೇಂದ್ರನು ಡ್ಯಾಶ್ ವನ್ನು ಕೈಗೊಂಡಿದ್ದನು. ಇದಕ್ಕೆ ಸರಿಯಾದ ಉತ್ತರ ವ್ಯಾಘ್ರ ಯಜ್ಞ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮಕ್ಕಳೇ, 5 MCQsಗಳಲ್ಲಿ ನಾನು ಅಪ್ಲೋಡ್ ಮಾಡಿದಂಥ 3 ಏನಂತೀರ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದಿದೆ. ಹೊಂದಿಸಿ ಬರೆಯರಂತೂ ಬಿಡಿ, ಸೇಮ್ ಆ್ಯಸ್ ಇಟ್ ಈಸು. ಮಗು ಮತ್ತು ಹಣ್ಣು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮಳೆ ಬಿದ್ದ ನೆಲದಲ್ಲಿ ಅಂತ. ಮತ್ತೆ ಸೂರ್ಯ ಬರುತ್ತಾನೆ. ಸರಿಯಾದ ಉತ್ತರ ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ. ಸುನಾಮಿ ಹಾಡು ಅಂತ ಇದೆ. ಡಾಕ್ಟರ್ HL ಪುಷ್ಪ ಅನ್ನುವಂಥದ್ದು ಸರಿಯಾದ ಉತ್ತರ. ಹೊಲಿಗೆ ಯಂತ್ರದ ಅಮ್ಮಿ ಜಂಗಮ ಫಕೀರನ ಜೋಳಿಗೆ ಅನ್ನುವಂಥದ್ದು ರೈಟ್ ಆನ್ಸರ್. ಜೈವಿಕ ಇಂಧನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಭಾಗವನ್ನು ನೋಡೋದಾದರೆ ನಾವು ಇಲ್ಲಿ 2 ಅಂಕದ ಪ್ರಶ್ನೆಗಳು ಪದ್ಯ ಭಾಗದಿಂದ ಹಾಗೂ ಗದ್ಯ ಭಾಗದಿಂದ ಎಲ್ಲ ನೋಡಬಹುದಾಗಿದೆ. ಏನು ಟೆನ್ಷನ್ ತಗೋಬೇಡ್ರಪ್ಪ. ನಿಮಗೆ ಏನು ಬೇಕು ಅದು ಕೂಡ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿಕೊಡ್ತೇನೆ. ಅದು ಯಾವುದಾಗಿರುತ್ತೆ ಅಂದರೆ ಗ್ರಾಮರ್ ಪಾರ್ಟ್, ಅದು ಕೂಡ ಸಂಪೂರ್ಣವಾಗಿ ವಿತ್ ಕೀ ಆನ್ಸರನ್ನು ಕೊಡ್ತೇನೆ. ಇದನ್ನೆಲ್ಲ ಓದ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರಶ್ನೆ ಪತ್ರಿಕೆಗಿಂತ ನಾನು ಅಪ್ಲೋಡ್ ಮಾಡಿದಂತಹ 3 ಪ್ರಶ್ನೆ ಪತ್ರಿಕೆಗಳೇ ಸಾಕು. ಎಲ್ಲ ಪ್ರಶ್ನೆಗಳು ಅದೇ 3 ಪ್ರಶ್ನೆ ಪತ್ರಿಕೆಯಿಂದ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿರುವಂಥದ್ದು ನಾನು ನಿಮಗೆ. ಅವೆಲ್ಲವೂ 18 ನಿಮಿಷದ ವಿಡಿಯೋಗಳು ಆಗಿದ್ದಾವೆ ಅಂದ್ಕೊಂಡಿದ್ದೀನಿ, ಹೌದಲ್ವಾ. ಅದನ್ನು ಫಸ್ಟು ರೆಡಿಯಾಗಿ ಮಕ್ಕಳೇ. ಬೇಜಾರಾಗ್ಬಿಡಿ, ಏನರೋ ಹಿಂಗೆ ಹೇಳ್ತಾರೆ ಇವರು ಅಂತ. ನೋಡಿ, ಇದರಲ್ಲಿ ನಾನು ಈಗ ಸಮಯವಿಲ್ಲ, ಯಾಕಂದರೆ ನೋಡಿ ಈ ರೀತಿಯಾಗಿ ಫೋಟೋ ಹೊಡೆದು ಕಳಿಸ್ತೀರ ನೀವು.
ಹಾಗಾಗಿ ಅದು ಎಕ್ಸ್ಪರ್ಟೀಸ್ಗಳ ಕೈಯಿಂದಲೇ ಪ್ರಿಪೇರ್ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಗಳು. 2 ಪದಗಳ ನಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ದೊರೆ ಅಂತ ಇದೆ. ದೊರೆ ಅಂದರೆ ರಾಜ ಅಂತ. ಲಾಸ್ಟ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೆ, ಸೇಮ್ ಇತ್ತು. ಕಾಡು ಅಂತ ಇದೆ. ಅಯ್ಯೋ ಒಂದೇ ಅಲ್ಲ, ರಾಜ ಅಂತ ಬರಿಬೇಕು, ಪಡೆ ಅಂತಲೂ ಕೂಡ ಬರೀರಿ. ಕಾಡು ಅಂತ ಇದೆ, ಇದಕ್ಕೆ 2 ಬರಿಬೇಕು. ವನ ಅಂತ ಒಂದು, ಪೀಡಿಸು ಅಂತಲೂ ಬರಿಬೇಕು. ಕಲಿ ಅಂತ ಇದೆ. ಕಲಿ ಅಂದರೆ ವೀರ ಅಂತ ಅಥವಾ ತಿಳಿ ಅಂತಲೂ ಕೂಡ ಬರಿಬೋದು, 2 ಕೂಡ ಬರಿಬೇಕು. ನೆಕ್ಸ್ಟ್ ಅವರಿಚ್ಛೆ ಅಂತ ಇದೆ. ಏನು ಅದರ ಇಚ್ಛೆ ಅಂತ, ಆವಾಗ ನೀವು ಅದರ ಪ್ಲಸ್ ಇಚ್ಛೆ ಅಂತ ಬರಿಬೇಕು. ಕೆಂಬಣ್ಣ ಅಂತ ಇದೆ. ಕೆಂಪು ಪ್ಲಸ್ ಬಣ್ಣ ಅಂತ ಬರಿಬೇಕು. ಸೂರ್ಯೋದಯ ಅಂತ ಇದೆ. ಸೂರ್ಯ ಪ್ಲಸ್ ಉದಯ ಅಂತ ಬರೀರಿ. ಈ 2 ಪದಗಳ ತದ್ಭವ ರೂಪವನ್ನು ಬರೆಯಿರಿ ಅಂತ ಇದೆ. ಮನುಷ್ಯ ಅಂತ ಇದೆ. ಮನಸ್ಸ ಅಂತ ಬರೀರಿ. ಸಕ್ಕರೆ ಅಂತ ಇದೆ. ಶಕ್ಕರ ಅಂತ ಬರೀರಿ. ಪರ್ವ ಅಂತ ಇದೆ. ಹಬ್ಬ ಅಂತ ಬರೀರಿ. ನೆಕ್ಸ್ಟ್ ವಿರುದ್ಧ ಪದ ಉಚಿತ ಅಂತ ಇದೆ, ಅದಕ್ಕೆ ಅನುಚಿತ ಅಂತ ಬರೀರಿ. ಆಡಂಬರ ಅಂತ ಇದೆ. ನಿರಾಡಂಬರ ಅಂತ ಬರೀರಿ. ವಂದ್ಯ ಅಂತ ಇದೆ. ಅವಂದ್ಯ ಅಂತ ಬರೀರಿ. ಯಾವುದಾದ್ರೂ 2 ಅನ್ಯ ದೇಶೀಯ ಪದವನ್ನು ಬರೆಯಿರಿ ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು ಕಣ್ರಿ, ಕಾರು, ಕಾಲೇಜು, ಬಸ್ಸು. ಧನ್ಯವಾದಗಳು. ಮೂಢನಂಬಿಕೆ ಅಥವಾ ಕೃಷಿ ಪದ್ಧತಿಯ ಆಧುನೀಕರಣ. ಎಲ್ಲ ಕ್ವಶನ್ ಪೇಪರಲ್ಲೂ ಮೂಢನಂಬಿಕೆ ಫಿಕ್ಸ್ ಆಗಿಬಿಟ್ಟಿದೆ. ಏನಿಯೋ ನಿಮ್ಮ ಪ್ರೀತಿ ಸಹಕಾರ ಹೀಗಿರಲಿ. ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂಥ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಕಳಿಸಿಕೊಡುವ ಸಮಯದಲ್ಲಿ ನಿಮ್ಮ ಹೆಸರನ್ನು ಹಾಕಿಕೊಟ್ರೆ ಬಹಳ ಒಳ್ಳೆಯದು ಕೊಟ್ಟರು. ಎಷ್ಟು ಮನಸ್ಸಿಗೆ ತೃಪ್ತಿ ಆಗುತ್ತೆ. ನಿಮ್ಮದನ್ನು ಕೊಡೋಕ್ಕೆ ನಾಚಿಕೆ ಆಗುತ್ತೆ ಅಂದರೆ ನಿಮ್ಮ ಬೇಕಾದವರ ಹೆಸರಾದರೂ ಕೊಡಿ, ಆಯಿತಾ? ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.